ಹರಿ ಓಂ ಗುರುಭ್ಯೋ ನಮಃ. ಈಗ ನಾವು ಅಷ್ಟಾಂಗ ನಿಯಮವನ್ನು ನೋಡೋಣ. ಮಹರ್ಷಿ ಪತಂಜಲಿಯವರು ನಮ್ಮ ಜೀವನವನ್ನು ಯಾವ ಕ್ರಮಬದ್ಧವಾಗಿ ಇಟ್ಟುಕೊಂಡ್ರೆ ನಮ್ಮ ಜೀವನ ಒಂದು ಡಿಸಿಪ್ಲಿನ್ ಆಗಿರ್ತದೆ ಅಂತಕ್ಕಂಥದ್ದನ್ನು ಈ ಪತಂಜಲಿ ಯೋಗ ಸೂತ್ರದ ಮೂಲಕ, ಅದರಲ್ಲಿ ಅಷ್ಟಾಂಗ ಯೋಗ 8 ಅಂಗಗಳಿಂದ ಒಳಗೊಂಡಿರುವಂಥ ಒಂದು ಸೂತ್ರ, ಅದು ಅಷ್ಟಾಂಗ ನಿಯಮ. ಅದು ಈ ರೀತಿಯಾಗಿದೆ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಮೊದಲಿಗೆ ಬರ್ತಕ್ಕಂಥದ್ದು ಡಿಸಿಪ್ಲಿನ್ ಇದೆ. ಯಮ ಅಂದರೆ ನಾವು ಸಮಾಜದ ಜೊತೆಗೆ ಯಾವ ರೀತಿ ಡಿಸಿಪ್ಲಿನ್ ಆಗಿರ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಿಯಮ ನಮ್ಮ ಪ್ರತಿ ನಾವು ಯಾವ ರೀತಿ ಡಿಸಿಪ್ಲಿನ್ ಆಗಿರ್ತೀವಿ, ಅದು ನಮ್ಮ ದೈನಂದಿನ ಜೀವನ ಕಾರ್ಯದಲ್ಲಿ ಆಗಿರ್ಬೋದು, ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಾವು ಯಾವ ರೀತಿ ಡಿಸಿಪ್ಲಿನ್ ನಮ್ಮ ಜೀವನವನ್ನು ನಾವು ಇಟ್ಟುಕೊಳ್ತೀವಿ ಅಂತಕ್ಕಂಥದ್ದು ಮೇಲೆ ಇದು ನಿಯಮ ಆಧಾರಿತವಾಗಿದೆ. ಈಗ ಕೇವಲ ನಾವು ಯಮ ಮತ್ತು ನಿಯಮವನ್ನು ಪಾಲನೆ ಮಾಡೋಣ. ಯಮ ಮತ್ತು ನಿಯಮದ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ಸಮಾಜ ಜೊತೆಗೆ ಬೆಳಗಿನಿಂದ ಸಾಯಂಕಾಲವರೆಗೆ ಯಾವ ರೀತಿ ವ್ಯವಹಾರವನ್ನು ಮಾಡಿದರೆ ಸಮಾಜವು ಒಂದು ಖುಷಿಯಲ್ಲಿರಬೇಕು, ನಾವು ಒಂದು ಖುಷಿಯಲ್ಲಿರಬೇಕು, ಆ ರೀತಿ ವ್ಯವಹಾರ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗ್ತದೆ. ಹಾಗಾಗಿಯೇ ಮಹರ್ಷಿ ಪತಂಜಲಿಯವರು ಯಮದಲ್ಲಿ 5 ಪ್ರಕಾರಗಳನ್ನು ಹೇಳಿದ್ದಾರೆ: ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚಾರ್ಯ, ಅಪರಿಗ್ರಹ. ಇಲ್ಲಿ ಅಹಿಂಸಾ ಅಂದರೆ ಯಾವುದೇ ವ್ಯಕ್ತಿ, ವಸ್ತು, ಒಂದು ಪ್ರಾಣಿಯಾಗಿರಲಿ, ನಾವು ಹಿಂಸೆ ಕೊಡದೆ ಅದರ ಜೊತೆಗೆ ನಾವು ವ್ಯವಹಾರ ಮಾಡಿದಾಗ ಅದು ಅಹಿಂಸೆ ಎಂದು ಕರೀತೇವೆ. ಅದು ನಮ್ಮ ಮಹರ್ಷಿಗಳು, ನಮ್ಮ ಜ್ಞಾನಿಗಳು, ನಮ್ಮ ಋಷಿ ಮುನಿ ಸಾಧು ಸತ್ಪುರುಷರು ಅದನ್ನು ಕಾಯ, ವಾಚ, ಮನಸ್ಸ, ರೂಪದಿಂದ ನಾವು ಅಹಿಂಸವನ್ನು ಪಾಲನೆ ಮಾಡಿದಾಗ ಅಲ್ಲಿ ಸಂತೋಷದ ಉತ್ಪತ್ತಿ ಆಗಲು ಪ್ರಾರಂಭವಾಗ್ತದೆ. ಅದು ಒಂದು ವ್ಯಕ್ತಿಯಾಗಿರಲಿ, ಒಂದು ವಸ್ತುವಾಗಿರಲಿ, ಒಂದು ಪ್ರಾಣಿಯಾಗಿರಲಿ, ಯಾವುದೇ ಒಂದು ಅದು ವಸ್ತು ಇದ್ದರೂ ಕೂಡ ನಾವು ಅದರ ಜೊತೆ ಹೇಗೆ ವ್ಯವಹಾರ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಕಾಯ ಅಂದರೆ ನಮ್ಮ ಶರೀರದಿಂದ ಅದಕ್ಕೆ ನಾವು ಯಾವ ರೀತಿ ವ್ಯವಹಾರ ಮಾಡ್ತೀವಿ. ವಾಚ ಅಂದರೆ ನಮ್ಮ ಶಬ್ದದಿಂದ ಹೇಗೆ ಉಚ್ಚಾರಣೆ ಮಾಡುತ್ತೀವಿ. ಮನಸ್ಸು ಅಂದರೆ ನಮ್ಮ ಮನಸ್ಸಿನ ಮೂಲಕ ಅದನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಅಂತಕ್ಕಂಥದ್ದು. ನಾವು ಮನಸ್ಸಿನ ಮೂಲಕ ಅದಕ್ಕೆ ನಾವು ಹಿಂಸೆ ಕೊಡ್ತಾ ಇದ್ದೀವೋ, ಅಥವಾ ನಮ್ಮದ ವಾಣಿಯ ಮೂಲಕ ಅದಕ್ಕೆ ಹಿಂಸೆ ಕೊಡ್ತಾ ಇದ್ದೀವೋ, ಅಥವಾ ನಮ್ಮ ಶರೀರದ ಮೂಲಕ ಅದಕ್ಕೆ ಹಿಂಸೆ ಕೊಡ್ತಾ ಇದ್ದೀವೋ. ಅಹಿಂಸೆ ಅಂದರೆ ಇದು ವಾಣಿಯ ಮೂಲಕವೂ ನೀವು ಹಿಂಸೆ ಕೊಡಬಾರ್ದು. ಯಾವುದೇ ವ್ಯಕ್ತಿ, ವಸ್ತು, ಒಂದು ಪ್ರಾಣಿಯಾಗಿರಲಿ, ಅದು ನೀವು ವಾಣಿಯ ಮೂಲಕವೂ ಹಿಂಸೆ ಕೊಡಬಾರ್ದು, ಶರೀರದ ಮೂಲಕವೂ ಹಿಂಸೆ ಕೊಡಬಾರ್ದು, ನಿಮ್ಮ ಮನಸ್ಸಿನ ಪ್ರಕ್ರಿಯೆ ಮೂಲಕವೂ ಕೂಡ ಅದಕ್ಕೆ ಹಿಂಸೆ ಕೊಡಬಾರ್ದು. ಆವಾಗ ಮಾತ್ರ ನಾವು ಅಹಿಂಸವನ್ನು ಪಾಲನೆ ಮಾಡ್ತೀವಿ. ಆದರೆ ಇವತ್ತಿನ ದಿನಮಾನದಲ್ಲಿ ಅದು ಆಗ್ತಾ ಇಲ್ಲ. ನಾವು ಶರೀರದಿಂದಲೂ ಹಿಂಸೆ ಕೊಡ್ತಾ ಇದ್ದೀವಿ, ವಾಣಿಯಿಂದಲೂ ಹಿಂಸೆ ಕೊಡ್ತಾ ಇದ್ದೀವಿ, ನಾವು ಮನಸ್ಸಿನಿಂದಲೂ ಹಿಂಸೆ ಕೊಡ್ತಾ ಇದ್ದೀವಿ. ಮನಸ್ಸಿನಿಂದ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವ್ಯಕ್ತಿಗೆ ನಾವು ಕೆಟ್ಟದ್ದು ಮಾತಾಡ್ತೀನಿ ಅಂದರೆ ಆ ವ್ಯಕ್ತಿ ಇರೋದಿಲ್ಲ. ಆವಾಗ ಆ ವ್ಯಕ್ತಿಗೆ ಯಾರಾದರೂ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳ ಮುಂದೆ ನಾವು ಈ ರೀತಿ ಅವನು ಹಾಗೆ, ಇವನಿಗೆ, ಅವನ ಬಗ್ಗೆ ಅವನ ಕೆಟ್ಟ ಭಾವವನ್ನು ವ್ಯಕ್ತಪಡಿಸ್ತೀವಿ ಅವ್ರ ಮುಂದೆ. ಆ ವ್ಯಕ್ತಿ ಏನು ಮಾಡ್ತಾನೆ, ಆ ವ್ಯಕ್ತಿಗೆ ಹೋಗಿ ಹೇಳ್ತಾನೆ. ಆ ವ್ಯಕ್ತಿ ಏನು ಕೇಳಿರ್ತಾನಲ್ಲ, ಆ ವ್ಯಕ್ತಿ ನಾವು ಯಾರ ಬಗ್ಗೆ ಮಾತಾಡ್ತೀವಿ ಆ ವ್ಯಕ್ತಿ ಹತ್ರ ಹೋಗಿ, ಇಲ್ಲ ನಿಮ್ಗೆ ಇಂಥ ವ್ಯಕ್ತಿ ಈ ರೀತಿ ಮಾಡ್ತಾ ಇದ್ದ ಅಂತೇಳಿ. ಇದು ಮಾನಸಿಕ ರೂಪವೇ. ಅದು ಹೇಳಿದಾಗ ಅದು ಮನಸ್ಸಿಗೆ ಬಂತು, ಮಾನಸಿಕ ರೂಪ. ಇದು ಹಿಂಸೆ. ನಾವು ಯೋಗಿಗಳು, ಅದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಅಹಿಂಸೆಯನ್ನು ಪಾಲನೆ ಮಾಡಬೇಕಂತೇಳಿ ಮಹರ್ಷಿ ಪತಂಜಲಿಯವರು ನಮಗೆ ಹೇಳಿದ್ದಾರೆ. ಇನ್ನು ಸತ್ಯನೂ ಕೂಡ ಯಾವಾಗಲೂ ತ್ರಿಕಾಲ ಬಾಧಿತವಾಗಿರಬೇಕು. ಅದು ವರ್ತಮಾನದಲ್ಲಿಯೂ, ಭೂತದಲ್ಲಿಯೂ ಮತ್ತು ಭವಿಷ್ಯತ್ತದಲ್ಲಿಯೂ ಒಂದೇ ಆಗಿರುವಂಥ ಒಂದು ಘಟನೆಗೆ ನಾವು ಸತ್ಯ ಅಂತ ಕರಿತೀವಿ. ಆದರೆ ಇವತ್ತಿನ ದಿನಮಾನದಲ್ಲಿ ಘಟನೆ ಆಗುತ್ತೆ. ಸದ್ಯಕ್ಕೆ ನಾನು ನಿಮ್ಮ ಮುಂದೆ ಏನೋ ಒಂದು ಮಾತಾಡ್ತಾ ಇದ್ದೀನಿ, ನೀವು ಹೋದ ತಕ್ಷಣ ಅದೇ ಮಾತನ್ನು ನಾನು
ಇನ್ನೊಂದು ವೇದಲ್ಲಿ ಮಾತನಾಡೋದು. ಇದಕ್ಕೆ ನಾವು ಸತ್ಯ ಅನ್ನೋದಿಲ್ಲ, ಅಸತ್ಯ ಅಂತ ಕರಿತೀವಿ. ಇವತ್ತಿನ ದಿನಮಾನದಲ್ಲಿ ಸತ್ಯನೇ ಇರ್ತಾ ಇಲ್ಲ. ನಮ್ಮ ಮುಂದೊಂದು ಮಾತಾಡ್ತಾರೆ, ನಮ್ಮ ಹಿಂದೆ ಒಂದು ಮಾತಾಡ್ತಾ ಇದ್ದಾರೆ. ಅದು ನಾವು ನಮ್ಮ ಪರಿವಾರ ಆಗಿರ್ಬೋದು, ನಮ್ಮ ಸುತ್ತಮುತ್ತ ವ್ಯಕ್ತಿಗಳಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು, ಯಾರೇ ಆದರೂ ಕೂಡ ಈ ರೀತಿ ಮಾತಾಡ್ತಾ ಇದ್ದಾರೆ. ಇದು ನಮ್ಮ ಭಾರತೀಯ ಪರಂಪರೆಗೆ ಒಂದು ಅಗಾಧವಾದಂತಹ ದುಸ್ಥಿತಿ ಅಂತ ಹೇಳ್ಬೋದು. ಇವತ್ತಿನ ಮೊಬೈಲಲ್ಲಿ ಮೊಬೈಲ್ ಎಲ್ಲೋ ಇರ್ತಾರೆ, ಎಲ್ಲಿದೆಯಪ್ಪ ಅಂತ ಫೋನ್ ಮಾಡಿ ಕೇಳಿದ್ರೆ ಅವರು ಆ ಸ್ಥಳದಲ್ಲಿ ಇರ್ತಕ್ಕಂಥ ವಿಷಯವನ್ನು ಬಿಟ್ಟು ಬೇರೆ ಸ್ಥಳದ ಹಿಂತಲ್ಲಿದ್ದೀನಿ ಅಂತೇಳಿ ಸುಳ್ಳು ಹೇಳೋದು. ಈ ರೀತಿ ಆಗ್ತಾ ಇದೆ ಇಂದಿನ ದಿನಮಾನದಲ್ಲಿ. ಹಾಗಾಗಿ ನೀವು ಸತ್ಯವನ್ನು ಪರಿಪಾಲನೆ ಮಾಡಿದರೆ, ಅದಕ್ಕೆ ಒಂದು ಕಡೆ ಹೇಳ್ತಾರೆ ಮಹಾತ್ಮರು, ಪ್ರಾಣ ಚಲೆ ಜಾಯ ಅಲ್ಲ, ಶರೀರ ಸತ್ರು ಕೂಡ ನೀನು ವಚನ ಸಾಯಬಾರ್ದು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ ಮಾತನ್ನು. ಮಹಾತ್ಮರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ. ಈ ರೀತಿಯಾಗಿ ಸತ್ಯ, ಅದನ್ನು ಕೂಡ ನಮ್ಮ ಕಾಯದಿಂದಲೂ ಸತ್ಯ ಇರಬೇಕು, ವಾಚದಿಂದಲೂ ಸತ್ಯ ಇರಬೇಕು, ಮತ್ತು ಮನಸ್ಸಿನಿಂದ ಕೂಡ ಸತ್ಯವನ್ನು ಪಾಲನೆ ಮಾಡಬೇಕು. ಈಗ ಕೇವಲ ಎರಡೇ, ಅಹಿಂಸಾ ಮತ್ತು ಸತ್ಯ. ಅಸ್ಥೇಯ ಅಂದರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು. ಯಾವುದೇ ಒಂದು ವಸ್ತುವನ್ನು ಆ ವ್ಯಕ್ತಿಗೆ, ಆ ವಸ್ತು ಇನ್ನೊಬ್ಬರಿಗೆ ಸಂಬಂಧಪಟ್ಟತಕ್ಕಂಥ ವಸ್ತು ಇರ್ತದೆ, ಆ ವ್ಯಕ್ತಿಗೆ ನಾವು ಸೂಚನೆ ಕೊಡದೆ ಆ ವಸ್ತುವನ್ನು ಎತ್ತುಕೊಂಡ್ರೆ ನಾವು ಅದಕ್ಕೆ ಕಳ್ಳತನ ಅಂತ ಕರಿತೀವಿ. ಆ ವ್ಯಕ್ತಿ ಹೇಳಿ ನಾನು ಈ ವಸ್ತು ತೆಗೆದುಕೊಳ್ತಾ ಇದ್ದೀನಿ ಅಂತೇಳಿ ನಾವು ಆ ವಸ್ತು ತೆಗೆದುಕೊಂಡಾಗ ಅದು ಕಳ್ಳತನ ಆಗುವುದಿಲ್ಲ. ಅದು ನಾವು ಇನ್ಫಾರ್ಮೇಷನ್ ಮಾಡಿರ್ತೀವಿ. ಆದರೆ ಇವತ್ತಿನ ದಿನಮಾನದಲ್ಲಿ ಯಾವುದೇ ಇನ್ಫಾರ್ಮೇಷನ್, ಎಷ್ಟು ಭ್ರಷ್ಟಾಚಾರ ನಡೆದಿದೆ, ಎಷ್ಟು ಅನಾಚಾರ ಅತ್ಯಾಚಾರ ನಡೆದಿದೆ. ಇದು ಎಲ್ಲವೂ ಅಸ್ಥೇಯಕ್ಕೆ ಸಂಬಂಧ ಇದೆ. ಅಸ್ಥೇಯ ಅಂದರೆ ನಾವು ಕಳ್ಳತನ ಮಾಡದೇ ಇರತಕ್ಕಂಥದ್ದು. ಅದು ಒಂದು ವಸ್ತು ಆಗಿರಲಿ, ಒಂದು ಅಲ್ಲಿನೂ ಕೂಡ ಕಾಯ ವಾಚ ಮನಸ್ಸಿನಿಂದಲೂ ಪಾಲನೆ ಮಾಡ್ಬೇಕಂತ ನಮ್ಮ ಋಷಿ ಮುನಿ ಸಾಧು ಸತ್ಪುರುಷರು, ನಮ್ಮ ವೈಜ್ಞಾನಿಕರು ಅವರೆಲ್ಲ ಅವತ್ತಿನ ದಿನದಲ್ಲಿ ಸೈನ್ಸ್ ಇರಲಿಲ್ಲ ಇಷ್ಟು. ಉದಾಹರಣೆಗೆ ನಾವು ಮನಸ್ಸಿಂದ ಹೇಗೆ, ಫಾರ್ ಎಕ್ಸಾಂಪಲ್ ಯಾರ ಹತ್ರನೋ ಒಂದು ದೊಡ್ಡ ಕಾರ್ ಇದೆ ಅಥವಾ ಮೊಬೈಲ್ ಇದೆ ಅಂತ ತಿಳ್ಕೊಳ್ಳೋಣ. ಆ ಮೊಬೈಲ್ ನನ್ನ ಹತ್ರ ಬಂದರೆ ಅವನು ಇರದೇ ಇದ್ದಾಗ ಆ ಮೊಬೈಲ್ ಕಳು ಮಾಡಿದ್ರೆ ಹೆಂಗದ ಆಗ್ತದ ಅಂತ ಹೇಳಿ ನಾವು ಮಾನಸಿಕ ಚಿಂತನೆ ಮಾಡ್ತೀವಿ. ಇನ್ನು ವಾಚ್ಯದಿಂದ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಪಕ್ಕದಲ್ಲಿ ನಿಂತಿರ್ತಾನೆ, ಅವನು ಭಾಳಷ್ಟು ಕ್ಲೋಸ್ ಇರ್ತಾನೆ, ಇಲ್ಲ ಅವನು ಇರದೇ ಇರ್ತಕ್ಕಂಥ ಸಮಯದಲ್ಲಿ ನನಗೆ ಹೇಳು, ನಾ ಅದು ಬಂದು ತೊಗೊಂಡು ಹೋಗ್ತೀನಿ ಅಂತಕ್ಕಂಥ ಈ ರೀತಿಯಾಗಿ ನಾವು ಮಾತನಾಡ್ತೀವಿ. ಶರೀರದಿಂದ ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿ ಯಾವುದೋ ಒಂದು ಇರ್ತಾನೆ, ಆ ವ್ಯಕ್ತಿ ಯಾವುದೋ ಒಂದು ವಿಷಯದ ಮೇಲೆ ಗಮನ ಕೊಟ್ಟಾಗ ನಾವು ಅದನ್ನು ಕಳ್ಳತನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತು. ಆದರೆ ನಮ್ಮ ಋಷಿ ಮುನಿ ಸಾಧು ಸತ್ಪುರುಷರು ಮಹಾತ್ಮರು ಯೋಗಿಗಳು ಜ್ಞಾನಿಗಳು ಸುಮಾರು ವರ್ಷದ ಹಿಂದನೇ ಬರ್ತಾರೆ ಈ ರೀತಿ ಆಗ್ತಾ ಇದೆ. ಅದನ್ನು ಪಾಲನೆ ಮಾಡದೇ ಇದ್ದರೆ ಅಂಥ ಮಹಾತ್ಮರು ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಮಹಾತ್ಮರಾಗಿ ಹೋಗಿದ್ದಾರೆ. ಉದಾಹರಣೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನಾವು ತೆಗೆದುಕೊಂಡಾಗ ಅವರು ಪ್ರಧಾನಮಂತ್ರಿ ಇರ್ತಾರೆ, ಅವರು ಪಾಲನೆ ಮಾಡಿದ್ರು ಅಂಥೇಳಿ ನಾವು ಸ್ಟೋರಿಗಳಲ್ಲಿ ಓದಿರ್ತೀವಿ, ಮಾರಲ್ ಸ್ಟೋರಿಗಳಲ್ಲಿ. ಅಂತಹ ನಮ್ಮ ಭಾರತ ಕಂಡ ಶ್ರೇಷ್ಠ ಮಹಾನ್ ವ್ಯಕ್ತಿಗಳು ಸಾಕಷ್ಟು ಇದ್ದಾರೆ. ನಮಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟನ್ನು ನಾವು ಸಂಗ್ರಹ ಮಾಡ್ಕೋಬೇಕು, ಅನಾವಶ್ಯಕವಾಗಿರ್ತಕ್ಕಂಥದ್ದಲ್ಲ. ಅದು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಕಲಿಬೋದು. ಭಾಳಷ್ಟು ಹೆಮ್ಮೆಯ ಒಂದು ಪ್ರಧಾನಮಂತ್ರಿ ಅವರು ನಮ್ಮದು. ಈಗ ಕೇವಲ 3 ಅಹಿಂಸೆ ಆಯಿತು, ಸತ್ಯ ಆಯಿತು, ಅಸ್ಥೇಯ. ಇನ್ನು ಬ್ರಹ್ಮಚಾರ್ಯ ಅಂದ್ರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋ, ಅದು ನಮ್ಮ ಶಾರೀರಿಕವಾಗಿರಲಿ, ಮಾನಸಿಕವಾಗಿರಲಿ ಮತ್ತು ಭಾವನಾತ್ಮಕವಾಗಿರಲಿ. ಇವತ್ತಿನ ದಿನದಲ್ಲಿ ಏನು ನಡೆದಿದೆ ತಮಗೆಲ್ಲ ಗೊತ್ತಿದೆ. ನಾವು ಅದನ್ನು ಓಪನ್ ಆಗಿ ಹೇಳುವಂಥ ಸಿಚುವೇಶನ್ ಇಲ್ಲ. ಇವತ್ತಿನ ಯಾವುದೇ ಸೋಷಿಯಲ್ ಮೀಡಿಯಾಗಳನ್ನು ತೆಗೆದಾಗ ನಾವು ಏನು ನೋಡಬೇಕು, ಏನು ನೋಡಬಾರ್ದು ಅಂತಕ್ಕಂಥದ್ದು ಒಂದು ಪರಿಜ್ಞಾನವೂ ಇರುವುದಿಲ್ಲ ನಮಗೆ. ಇಂತಹ ಒಂದು ವ್ಯವಸ್ಥೆ ಇಂದಿನ ದಿನಮಾನದಲ್ಲಿ ಈ ಸೋಷಿಯಲ್ ಮೀಡಿಯಾಗಳ ಕಾರಣದಿಂದಾಗಿ ಅಥವಾ ನಮ್ಮ ಅಜ್ಞಾನದ ಕಾರಣದಿಂದಾಗಿ ಬರ್ತಾ ಇದೆ. ಏನೇನು ಬರ್ತಾ ಇದೆ ನಿಮಗೆ ಗೊತ್ತಿದೆ. ನಾವು ಅದರ ಬಗ್ಗೆ ಪೂರ್ಣ ಎಕ್ಸ್ಪ್ಲೇನ್ ಕೂಡ ಅವಶ್ಯಕತೆ ಇಲ್ಲ. ಇವತ್ತಿನ ದಿನಮಾನದಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತೇಳಿ ಎಲ್ಲರಿಗೂ ಗೊತ್ತಿದೆ.
ಅದಕ್ಕಲ್ಲಿ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಾಡ್ತಾರೆ, ಬುದ್ಧಿ ಜಾನೆ ಸೆ ಕುಚ್ ನಹೀ ಹೋತಾ, ಮನ ಜಾನೆ ಸೆ ಸಬ್ ಕುಚ್ ಹೋತಾ. ಅಂದ್ರೆ ಅರ್ಥ, ಬುದ್ಧಿ ಗೊತ್ತಿದ್ರೆ ಏನೂ ಆಗೋದಿಲ್ಲ, ಅದು ಮನಸ್ಸಿನ ಮೇಲೆ ಪರಿಣಾಮ ಆಗಬೇಕು. ಇದೆಲ್ಲ ಅದಕ್ಕಲ್ಲೇ ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ಅಂದರೆ ಏನು ಹೇಳಿ, ಯೋಗಸ್ಯ ಚಿತ್ತ ವೃತ್ತಿ ನಿರೋಧ, ನಮ್ಮ ಮನಸ್ಸಿನ ಎಲ್ಲ ಅಲೆಗಳನ್ನು ಶಾಂತಗೊಳಿಸುವಂಥ ಸ್ಥಿತಿಗೆ ನಾವು ಯೋಗ ಅಂತ ಹೇಳ್ತೀವಿ. ಇದು ಸಂಪೂರ್ಣ ಯೋಗ ಸೂತ್ರ ನಮ್ಮ ಮನಸ್ಸಿನ ಮೇಲಿನ, ಅದನ್ನೇ ನಾವು ಸೈಕಾಲಜಿ ಅಂತ ಕರಿತೀವಿ ಇಂದಿನ ದಿನಮಾನದಲ್ಲಿ. ಇಂತಹ ಒಂದು ಭವ್ಯ ದಿವ್ಯ ಗ್ರಂಥ ಅದು ಪತಂಜಲಿ ಯೋಗ ಸೂತ್ರ. ಇದನ್ನು ನಾವು ದಿನದಿಂದ ದೈನಂದಿಕ ಜೀವನದಲ್ಲಿ ಕೇವಲ ನಾವು 11ನೇ ಅಥವಾ 12ನೇ ಅಥವಾ ಡಿಗ್ರಿ ಇದ್ದುವಾಗಲೇ ಓದಬೇಕಂತಕ್ಕಂಥದ್ದು ಏನಿಲ್ಲ, ಆವಾಗ ಕಲಿಬೇಕಂತ. ಇದು ಸಂಪೂರ್ಣ ಜೀವನದ ಪ್ರತಿ ಒಂದು ಕ್ಷಣದಲ್ಲಿಯೂ ಕೂಡ ನಮಗೆ ಹೆಲ್ಪ್ ಆಗ್ತದೆ. ಇಲ್ಲಿ 4 ಆಯಿತು, ಅಹಿಂಸೆ ಆಯಿತು, ಸತ್ಯ ಆಯಿತು, ಅಸ್ತ್ಯ ಆಯಿತು, ಬ್ರಹ್ಮಚಾರ್ಯ. ಅಪರಿಗ್ರಹ ಅಂದರೆ ನಮಗೆಷ್ಟು ಬೇಕಲ್ಲ ಅಷ್ಟು ಸಂಗ್ರಹ ಮಾಡ್ಕೋಬೇಕು, ಅದಕ್ಕೆ ಅಪರಿಗ್ರಹ ಅಂತ ಕರಿತೀವಿ. ಇವತ್ತಿನ ದಿನಮಾನದಲ್ಲಿ ನೋಡ್ತಾ ಇದ್ದೀವಿ, ಅದು ಸಂಗ್ರಹ ಇಲ್ಲ, ನಮಗೆ ಎಷ್ಟು ಬೇಕು ಅದರ ಡಬಲನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು, ಅದು ಬಟ್ಟೆ ಆಗಿರಲಿ, ಒಡವೆ ಆಗಿರಲಿ, ಆಸ್ತಿ ಆಗಿರಲಿ, ಹಣ ಆಗಿರಲಿ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಸಂಗ್ರಹ ಮಾಡ್ಕೋಬೇಕಂತ ಹೇಳ್ತದೆ ನಮ್ಮ ಶಾಸ್ತ್ರ. ಆದರೆ ನಾವು ಇಂದಿನ ದಿನಮಾನದಲ್ಲಿ ನಮಗೆ ಎಷ್ಟು ಬೇಕಲ್ಲ ಅದರ 3 ಪಟ್ಟು ನಾವು ಸಂಗ್ರಹ ಮಾಡ್ತಾ ಇದ್ದೀವಿ. ಇದಕ್ಕೆ ಉದಾಹರಣೆ ಬಹಳಷ್ಟು ಮಾರ್ಮಿಕವಾದಂಥ ಉದಾಹರಣೆ ನಮ್ಮ ಇಂದಿನ ದಿನಮಾನದಲ್ಲಿ ಆಗಿ ಹೋಗಿದೆ. ನಮ್ಗೆ ಎಷ್ಟು ಬೇಕು ಅಷ್ಟು ಸಂಗ್ರಹ ಮಾಡ್ಕೊಂಡ್ರೆ ನಾವು ಹೆಂಗೆ ಖುಷಿಯಾಗಿರ್ಬೋದು, ಅಥವಾ ಹೆಚ್ಚಿಗೆ ಸಂಗ್ರಹ ಮಾಡ್ಕೊಂಡ್ರೆ ಎಷ್ಟು ದುಃಖಿ ಆಗಿರ್ಬೋದು ಅಂತಕ್ಕಂಥದ್ದು ಒಂದು ಘಟನೆ ಹೇಳ್ತಾನೆ, ನಿಮಗೆ ನೆನಪಾಗ್ತದೆ. ನನಗೆ ಸನ್ಮಾನ್ಯ ಪ್ರಧಾನಿ ಮೋದಿಜಿಯವರು ನೋಟ್ ಬಂದಿ ಮಾಡಿದ್ರು. ನೋಟ್ ಬಂದಿ ಮಾಡಿದ ಸಂದರ್ಭದಲ್ಲಿ ನಮಗೆಷ್ಟು ಅವಶ್ಯಕತೆ ಇತ್ತು, ಅದು 1 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು, 3 ಲಕ್ಷ ಆಗಿರ್ಬೋದು, 4 ಲಕ್ಷ ಆಗಿರ್ಬೋದು, ಅಥವಾ 5 ಲಕ್ಷ ಆಗಿರ್ಬೋದು, ಅಷ್ಟನ್ನು ನಾವು ಸಂಗ್ರಹ ಮಾಡಿದರೆ ಆ ನೋಟ್ ಬಂದಿ ಮಾಡಿದಾಗ ನಮಗೆ ಅಷ್ಟು ಸಮಸ್ಯೆ ಆಗಲಿಲ್ಲ. ನಾವು ಬ್ಯಾಂಕಿಗೆ ಹೋಗಿ ಡಿಪಾಸಿಟ್ ಮಾಡಿ ಅದನ್ನು ರಿಕವರ್ ಮಾಡ್ಕೋಬೋದು ಅಂತಕ್ಕಂಥ ಮನೋವೃತ್ತಿ ಇತ್ತು. ಆದರೆ ಕೋಟ್ಯಾನುಗಟ್ಟಲೆ ಯಾವುದು ಉಲ್ಲೇಖಗಳೇ ಇರದೇ ಇರತಕ್ಕಂತಹ ಕೋಟ್ಯಾಧೀಶ್ವರರು ಎಷ್ಟು ಸಮಸ್ಯೆಗಳನ್ನು ಅನುಭವಿಸಿದಂತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ. ಇದು ಅಪರಿಗ್ರಹಕ್ಕೆ ಬಹಳಷ್ಟು ಒಂದು ನಿಕಟವಾದಂಥ ಉದಾಹರಣೆ. ಹಾಗಾಗಿ ನಮ್ಗೆ ಎಷ್ಟು ಬೇಕಷ್ಟು ಸಂಗ್ರಹ ಮಾಡಿಕೊಂಡಾಗ ನಾವು ಅದರಿಂದ ಸುಖಿಯಾಗಿರ್ತೀವಿ. ಫಾರ್ ಎಕ್ಸಾಂಪಲ್, ನಾವು 1 ಕೋಟಿ ಮನೆಯಲ್ಲಿ ಇಟ್ಟಿವಿ ಅಂದರೆ ನಾವು ಎಲ್ಲೋ ಕೆಲಸಕ್ಕೆ ಹೋಗ್ಬೇಕು 100 ವಿಚಾರ ಬರ್ತಾವೆ. ನಾವು ಮನೆಯಾಗ ಕೀಲಿ ಚೆಂದ ಹಾಕಿದ್ನೋ ಇಲ್ಲೋ, ಅಥವಾ ಮನೆಗೆ ಯಾರಾದರೂ ಬಂದರೋ ಇಲ್ಲೋ, ಅಥವಾ ಅಲ್ಲಿ ನಾನು ಟಿಜರಿ ಕೀಲಿ ಹಾಕಿ ಬಂದಿನೋ ಇಲ್ಲೋ, ಹೀಗೆ ನೂರಾರು ಕಲ್ಪನೆಗಳು, ಅಶಾಂತಿ, ಮಾನಸಿಕ ಅಶಾಂತಿ ಉತ್ಪತ್ತಿ ಆಗಲು ಕಾರಣವಾಗ್ತದೆ. ನೋಡಿ, ನಮ್ಮ ಋಷಿ ಮಹಾತ್ಮರು ಸುಮಾರು ವರ್ಷಗಳ ಹಿಂದೆಯೇ ಇದನ್ನು ನಮಗೆ ಉಲ್ಲೇಖವನ್ನು ಮಾಡಿ ತಿಳಿಸಿದ್ದಾರೆ. ಇದು ನಾವು ಸಮಾಜ ಜೊತೆ ಹೇಗೆ ವ್ಯವಹಾರ ಮಾಡ್ತೇವೆ ಅಂತಕ್ಕಂಥದ್ದು ಕಲಿಸ್ಕೊಡ್ತೀವಿ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚಾರ್ಯ, ಅಪರಿಗ್ರಹ, ಈ 5 ನಿಯಮಗಳು, ಈ 5 ಯಮಗಳು, ಈ 5 ಡಿಸಿಪ್ಲಿನು ನಮಗೆ ಜೀವನವನ್ನು ಮಾನಸಿಕ ಖಿನ್ನತೆಗೆ, ಡಿಪ್ರೆಷನ್, ಎಂಗ್ಸೈಟಿಗೆ ಹೋಗದೇ ಇರ್ತಕ್ಕಂಥದ್ದನ್ನು ತಡೀತದೆ. ನಮಗೆ ನಾವು ಹೋಗ್ತೀವಲ್ಲ ಆ ಎಂಗ್ಸೈಟಿ, ಡಿಪ್ರೆಷನ್, ಇವತ್ತಿನ ದಿನ ಇವೆಲ್ಲವೂ ಕಾರಣಗಳಿಂದ ನಮಗೆ ಸಮಾಜದಲ್ಲಿ ನಾವು ಡಿಪ್ರೆಷನ್ನು, ಎಂಗ್ಸೈಟಿ, ಮಾನಸಿಕ ಖಿನ್ನತೆ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೀವಿ. ಆದರೆ ಇವುಗಳನ್ನು ಪಾಲನೆ ಮಾಡಿದ್ರೆ ಇವೆಲ್ಲವನ್ನು ನಿಧಾನವಾಗಿ ನಾವು ಕಡಿಮೆ ಮಾಡಿಕೊಂಡು ನಮ್ಮ ಮನಸ್ಸು ಕೂಡ ಆನಂದವಾಗಿರ್ತದೆ, ನಮ್ಮ ಪರಿವಾರವೂ ಕೂಡ ಆನಂದವಾಗಿರ್ತದೆ, ನಮ್ಮ ಸಮಾಜವೂ ಕೂಡ ಆನಂದವಾಗಿರ್ತದೆ. ಇದು ಕೇವಲ ಯಮ. ಇದು ಕೇವಲ ಯಮದ 5 ಉಲ್ಲೇಖಗಳು. ಇನ್ನು ನಿಯಮ, ಇದು ಯಮ ನಾವು ಸಮಾಜ ಜೊತೆ ಹೇಗೆ ವ್ಯವಹಾರ ಮಾಡ್ತಕ್ಕಂಥದ್ದು ಹೇಳಿಕೊಡ್ತದೆ. ಈಗ ನಿಯಮ ನಾವು ಆಂತರಿಕವಾಗಿ ನಾವು ಹೇಗೆ ನಮ್ಮನ್ನು ನಾವು ಹೇಗೆ ನಿಯಂತ್ರಣ ಇಟ್ಟುಕೊಳ್ಳುತ್ತೀವಿ, ನಮ್ಮನ್ನು ನೀವು ಹೇಗೆ ಡಿಸಿಪ್ಲಿನ್ ಇಟ್ಟುಕೊಳ್ತೀವಿ ಅಂತಕ್ಕಂಥದ್ದು ನಮಗೆ ನಿಯಮ ಹೇಳಿಕೊಡ್ತದೆ. ನಿಯಮನೂ ಕೂಡ 5 ಇದೆ. ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ 5 ಇದೆ.
ಶೌಚ ಅಂದ್ರೆ ನಾವು ಬಾಹ್ಯವಾಗಿ ಎಷ್ಟು ಶೌಚ ಇರ್ತೀವೋ ಆಂತರ್ಯವಾಗಿ ಎಷ್ಟು ಶೌಚ ಇರ್ತೀವೋ, ಶಾರೀರಿಕ, ಮಾನಸಿಕ ಮತ್ತು ವಾಚಿಕವಾಗಿ ಎಷ್ಟು ಶೌಚ ಇರ್ತೀವಿ ಅಂತಕ್ಕಂಥ ಭಾಳ ಮುಖ್ಯ. ಇಂದಿನ ನಿರ್ಮಾಣದಲ್ಲಿ ಶಾರೀರಿಕವಾಗಿ ಬಹಳಷ್ಟು ಶೌಚವಾಗಿರ್ತಾರೆ. ಭಾಳ ಒಳ್ಳೆ ಒಳ್ಳೆ ಒಡವೆಗಳು ಹಾಕ್ಕೊಂಡು, ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ಮೊಬೈಲು, ಬ್ರ್ಯಾಂಡೆಡ್ ವಾಚು, ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡು ಹೊರಗಡೆ ಭಾರಿ ಶಿಸ್ತನಾಗಿ ಕಾಣ್ತಾ ಇರ್ತಾರೆ. ಆದರೆ ಮಾನಸಿಕ ರೂಪದಿಂದ ನೋಡಿದ್ರೆ ಬಹಳಷ್ಟು ವಿಕಾರಗಳಿಂದ ಕೂಡಿರ್ತಾರೆ. ಅದು ತಮ್ಮ ಪ್ರತಿ ಆಗಿರ್ಬೋದು, ತಮ್ಮ ಪರಿವಾರದ ಪ್ರತಿ ಆಗಿರ್ಬೋದು, ತಮ್ಮ ಸಂಬಂಧಿಕರ ಪ್ರತಿ ಆಗಿರ್ಬೋದು, ಸಮಾಜದ ಪ್ರತಿ ಆಗಿರ್ಬೋದು, ಬಹಳಷ್ಟು ನಕಾರಾತ್ಮಕ ವಿಚಾರಗಳನ್ನು ಒಳಗೊಂಡಿರ್ತಾರೆ. ಹಾಗಾದರೆ ಆ ವ್ಯಕ್ತಿಗೆ ನಾವು ಸ್ವಚ್ಛ ಅಂತ ಹೇಳ್ಬೋದು, ಶೌಚ ಅಂತ ಹೇಳ್ಬೋದಾ? ಅದು ನಮ್ಮ ಭಾರತೀಯ ದರ್ಶನದ ಮೂಲಕ ನಾವು ಶೌಚ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಹಾಗಾಗಿಯೇ ಈ ಶೌಚವೂ ಕೂಡ ಕಾಯ, ವಾಚ, ಮನಸ್ಸಿನಿಂದ ನಾವು ಶೌಚವಾಗಿರಬೇಕು. ನಾವು ಏನನ್ನ ಕೆಲಸ ಮಾಡ್ತೀವೋ ಅದು ಶೌಚವಾಗಿರಬೇಕು. ನಾವು ಏನನ್ನು ಮಾತಾಡ್ತೀವೋ ಅದು ಶೌಚವಾಗಿರಬೇಕು. ನಾವು ಏನನ್ನು ವಿಚಾರ ಮಾಡ್ತೀವೋ ಅದು ನಮ್ಮ ಪ್ರತಿಯಾಗಿರಲಿ, ಇನ್ನೊಬ್ಬರ ಪ್ರತಿಯಾಗಿರಲಿ, ಅದು ಶೌಚವಾಗಿರಬೇಕಂತಕ್ಕಂಥದ್ದು ನಮ್ಮ ಭಾರತೀಯ ದರ್ಶನದಲ್ಲಿ ನಮ್ಮ ಋಷಿ ಮುನಿ ಮಹಾತ್ಮರು ನಮಗೆ ಇದನ್ನು ಬೋಧಿಸಿದ್ದಾರೆ. ಇನ್ನು ಸಂತೋಷ, ಯಾವಾಗ ನೀನು ಶೌಚವಾಗಿರ್ತೋ ಆವಾಗ ನಿನಗೆ ಸಂತೋಷ. ಎಷ್ಟು ಪರಮಾತ್ಮ ನಿನಗೆ ಕೊಟ್ಟಿದ್ದಾನೋ, ಎಷ್ಟು ನಿಮ್ಮ ಸಂಬಂಧಿಕರು, ಎಷ್ಟು ನಿಮ್ಮ ತಂದೆ ತಾಯಿಗಳು, ಎಷ್ಟು ನೀವು ವಿದ್ಯೆ ಕಲ್ತಿದ್ರೋ ಅದರಲ್ಲಿ ನಿಮ್ಮ ಸಂತುಷ್ಟಿ ಇದ್ದರೆ ಅದಕ್ಕೆ ನಾವು ಸಂತೋಷ ಅಂತ ಕರಿತೀವಿ. ಆದರೆ ಇವತ್ತಿನ ದಿನಮಾನದಲ್ಲಿ ಅದು ಕಾಣ್ತಾ ಇಲ್ಲ. ನಾವು ಡಿಗ್ರಿ, ಡಬಲ್ ಡಿಗ್ರಿ ತಗೊಳ್ಳಿ, PhD ತಗೊಳ್ಳಿ, ಅಥವಾ 2 ಮನೆ ಇರಲಿ, 2 ಕಾರ್ ಇರಲಿ, 2 ಮೊಬೈಲ್ ಇರಲಿ, ಸಂತೋಷನೇ ಇಲ್ಲ ನಮಗೆ. ಇನ್ನೂ ಬೇಕು, ಇನ್ನೂ ಬೇಕು 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 ಅಂತಕ್ಕಂತಹ ಮನೋವೃತ್ತಿ ಆಗಿ ನಾವು ಇವತ್ತು ಬದುಕ್ತಾ ಇಲ್ಲ, ನಾವು ಫ್ಯೂಚರಲ್ಲಿ ಬದುಕ್ತಾ ಇದ್ದೀವಿ. ಇದು ಸಂತೋಷದ ವಿಷಯ. ಸಂತೋಷ ಆದ ನಂತರ ಸ್ವಾಧ್ಯಾಯ ಒಂದು ಲೆಕ್ಕದಲ್ಲಿ ಅಂದರೆ ನನ್ನನ್ನು ನಾನು ಅಧ್ಯಯನ ಮಾಡುವುದು. ಹಾಗಾದರೆ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗಬೇಕು, ಇದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದು ಸ್ವಾಧ್ಯಾಯವಾಗ್ತದೆ. ಇನ್ನು ನಾವು ವ್ಯಾವಹಾರಿಕ ರೂಪದಿಂದ ಸ್ವಾಧ್ಯಾಯ ಹೇಳಬೇಕಂದ್ರೆ ನಾನು ಒಬ್ಬ ವಿದ್ಯಾರ್ಥಿ ಆಗಿರೋದ್ರಿಂದ ನಾನು ಏನು ಓದಬೇಕು, ನಾನು ಹೇಗೆ ಓದಬೇಕು, ಅದರ ಮೇಲೆ ಸದ್ಶಾಸ್ತ್ರಗಳ ಅಧ್ಯಯನ, ಪಾಸಿಟಿವಿಟಿ ಇರ್ತಕ್ಕಂತಹ ಮೋಟಿವೇಶ್ನಲ್ ಬುಕ್ಗಳನ್ನು, ಈ ರೀತಿಯಾಗಿರ್ತಕ್ಕಂತಹ ಅಧ್ಯಯನ ಮಾಡಬೇಕು. ಆದರೆ ಇಂದಿನ ದಿನಮಾನದಲ್ಲಿ ಸೋಷಿಯಲ್ ಮೀಡಿಯಾ ಬಂದು ಓದೋದೇ ಹೋಗ್ಬಿಟ್ಟಿದೆ. ಕೇವಲ ರೀಲ್ಸನ್ನು ಅಪ್ ಆ್ಯಂಡ್ ಡೌನ್ ಮಾಡೋದ್ರಾಗೆ ನಮ್ಮ ಸಮಯ ಕಳೀತಾ ಇದೆ. ಇದು ಹೇಳೋದು ಭಾಳ ಸುಲಭ, ಆದರೆ ಪಾಲನೆ ಮಾಡೋದಿದೆಯಲ್ಲ ಬಹಳಷ್ಟು ಕಠಿಣ. ಅದಕ್ಕಲ್ಲೇ ಒಬ್ಬರು ಮಹಾತ್ಮರು ಭಾರತದಲ್ಲಿ ಹೇಳಿದ್ದಾರೆ, ಏನೆಲ್ಲ ಹೇಳಬೇಕಾಗಿದೆಲ್ಲ ಭಾರತ ದೇಶದ ಎಲ್ಲವೂ ಹೇಳಾಗಿದೆ. ಒಬ್ಬ ಸಂಸಾರಿ ಹೇಗಿರಬೇಕು, ಒಬ್ಬ ಸನ್ಯಾಸಿ ಹೇಗಿರಬೇಕು, ಒಬ್ಬ ಸಾಧಕ ಹೇಗಿರಬೇಕು, ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು, ಒಬ್ಬ ಸಮಾಜದಲ್ಲಿ ಒಬ್ಬ ಕರ್ತವ್ಯ ವ್ಯಕ್ತಿ ಹೇಗಿರಬೇಕಂತಕ್ಕಂಥ ಎಲ್ಲವೂ ಹೇಳಬೇಕಾಗಿದೆ, ಹೇಳಾಗಿದೆ. ಉಳಿದಿರತಕ್ಕಂಥದ್ದು ಒಂದೇ ಪಾಲನೆ ಮಾಡ್ತಕ್ಕಂಥದ್ದು. ಅದುವೇ ನಾವು ಡಿಸಿಪ್ಲಿನ್ ಅಂತ ಕರಿತೀವಿ. ಇನ್ನು 4ನೇದು ತಪ ಅಂದರೆ ನಾವು ಯಾವ ಪೊಸಿಷನ್ ಇರ್ತೀವಲ್ಲ ಆ ಪೊಸಿಷನ್ ಇರದೆ ಸುಖ ದುಃಖ ಲಾಭ ನಷ್ಟಗಳನ್ನು ಸಹನೆ ಮಾಡಿಕೊಂಡು ಧೈರ್ಯ ತುಂಬಿಕೊಂಡು ಅದೇ ಸ್ಥಳದಲ್ಲಿ ನಿಲ್ಲುಕೊಳ್ಳುವಂಥ ಸ್ಥಿತಿಗೆ ನಾವು ತಪಸ್ಯ ಅಂತ ಕರಿತೀವಿ. ತಪಸ್ಯ ಅಂದರೆ ಮನೆ ಮಠ ಸಂಬಂಧಿಕರು ತಂದೆ ತಾಯಿಗಳು ಬಿಟ್ಟು ಎಲ್ಲೋ ಯಾವುದೋ ಒಂದು ಕಾಡಿಗೆ ಹೋಗಿ ನಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದಲ್ಲ. ಯಾವ ಸ್ಥಾನದಲ್ಲಿ ಯಾವ ದೇಶದಲ್ಲಿ ಇದ್ದೀವೋ ಅದೇ ದೇಶ ಸ್ಥಾನ ಮಾನದಲ್ಲಿ ಇದ್ದುಕೊಂಡು ಸಾಧನೆ ಮಾನಸಿಕ ರೂಪವಾಗಿ, ಶಾರೀರಿಕ ರೂಪವಾಗಿ, ಭಾವನಾತ್ಮಕ ರೂಪವಾಗಿ ಸಹನೆ ತಾಳ್ಮೆಯನ್ನು ಕಾಪಾಡಿಕೊಳ್ಳುವಂಥ ಸ್ಥಿತಿಗೆ ನಾವು ತಪಸ್ಯ ಅಂತ ಕರಿತೀವಿ. ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತಾ ಇರ್ತೀವಿ, ಒಬ್ಬರು ತಂದೆ ಮಗನಿಗೇನು ಅನ್ನಂಗಿಲ್ಲ, ಅತ್ತಿ ಸೊಸೆಗೇನು ಅನ್ನಂಗಿಲ್ಲ, ಶಿಕ್ಷಕರು ಮಕ್ಕಳಿಗೇನೋ ಅನ್ನಂಗಿಲ್ಲ. ಏನೋ ಅಂದ್ರೆ ಅದಕ್ಕೆ ಯಾವುದೋ ಒಂದು ಬೇರೆ 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 ಕಲ್ಪನೆಗಳನ್ನು ಮಾಡಿಕೊಂಡು ಇಂದಿನ ದಿನಮಾನದಲ್ಲಿ ಡಿಸಿಪ್ಲಿನ್ ಅಂತಕ್ಕಂಥದ್ದು ಇಲ್ಲ.
ಇದು ತಪಸ್ಯದ ಅಂಡರ್ ಬರ್ತದೆ. ಹಾಗಾಗಿ ಗುರು ಹಿರಿಯರು, ತಂದೆ ತಾಯಿಗಳು, ಶಿಕ್ಷಕರು ಇವರೆಲ್ಲ ಮಾತುಗಳನ್ನು ನಾವು ಪಾಲನೆ ಮಾಡಿದರೆ ನಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಬರ್ಲಿಕ್ಕೆ ಸಾಧ್ಯವಾಗ್ತದೆ, ಒಂದು ತಪಸ್ಯದ ಬಲ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು 5ನೇದು ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ, ಇವಾಗ ನಾವು ಯಾವುದೋ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿರಲಿ, ಬಡವ ವ್ಯಕ್ತಿ ಆಗಿರಲಿ, ಅಥವಾ ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗಿರಲಿ, ಜಾಣತನ ಇರ್ತಕ್ಕಂಥ ರಿಸಲ್ಟ್ ತೆಗೆತಕ್ಕಂಥ ವ್ಯಕ್ತಿ ಆಗಿರಲಿ, ಆ ವ್ಯಕ್ತಿಗೆ ಸಹಜವಾಗಿ ಅಹಂಕಾರ ಬರ್ತಕ್ಕಂಥದ್ದು. ಆದರೆ ನಮಗೆ ಆ ಅಹಂಕಾರ ಬರಲು ನಮ್ಮ ಅಜ್ಞಾನದ ಕಾರಣದಿಂದ. ನಾವು ಆ ಮಟ್ಟಿಗೆ ಬೆಳಿಬೇಕಾದ್ರೆ ನಮಗೆ ಸಾಕಷ್ಟು ಜನ ಸಹಾಯ ಮಾಡಿರ್ತಾರೆ. ಅದು ತಂದೆ ತಾಯಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಕಣ್ಣಿಗೆ ಕಾಣದೇ ಇರತಕ್ಕಂಥ ವ್ಯಕ್ತಿಗಳು, ಕಣ್ಣಿಗೆ ಕಂಡಿರ್ತಕ್ಕಂಥ ವ್ಯಕ್ತಿಗಳು ನಮಗೆ ಸಾಕಷ್ಟು ಹಲವಾರು ವಿಧಾನಗಳಿಂದ ನಮಗೆ ಸಹಾಯಗಳನ್ನು ಆಗಿರ್ತದೆ. ಅಲ್ಲಿ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಇರಬೇಕು. ಕೃತಜ್ಞತೆ, ಹೇ ಗುರು ಪರಮಾತ್ಮನೇ, ಹೇ ತಂದೆ ತಾಯಿಗಳೇ, ಹೇ ಗುರು ಪರಮಾತ್ಮನಿಗೆ ಧನ್ಯವಾದ ಹೇಳಬೇಕು. ಗ್ರ್ಯಾಟಿಟ್ಯೂಡ್ ಇವತ್ತಿನ ದಿನಮಾನದಲ್ಲಿ ಇದೆ. ಗ್ರ್ಯಾಟಿಟ್ಯೂಡ್ ಅಂತಕ್ಕಂಥದ್ದು ಒಂದು ದೊಡ್ಡ ಸೈನ್ಸ್ ಆಗಿದೆ. ನಾವು ಯಾವ ರೀತಿ ನಾವು ಅದು ಟೀಚರ್ಸಿಗಾಗಿರ್ಬೋದು, ತಂದೆ ತಾಯಿಗಾಗಿರ್ಬೋದು, ಗುರುವಿಗಾಗಿರ್ಬೋದು, ಅಥವಾ ಪರಮಾತ್ಮನಾಗಿರ್ಬೋದು, ನಾವು ಕೃತಜ್ಞತೆಯನ್ನು ಭಾವ, ಹೇ ಪರಮಾತ್ಮ ನನಗಿಷ್ಟೆಲ್ಲ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದೀಯಾ, ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದೀಯಾ, ಒಳ್ಳೆಯ ಸಂಬಂಧಿಕರ ಕೊಟ್ಟಿದ್ದೀಯಾ, ಒಳ್ಳೆಯ ಸ್ನೇಹಿತರನ್ನು ಕೊಟ್ಟಿದ್ದೀಯಾ, ಒಳ್ಳೆ ಇರಲು ಭೌತಿಕ ವಸ್ತುಗಳನ್ನು ಪ್ರಾಪ್ತಿ ಕೊಟ್ಟಿದ್ದೀಯ. ಹೇ ಗುರು ಪರಮಾತ್ಮ ನಿನಗೆ ಅನಂತ ಕೋಟಿ ಧನ್ಯವಾದಗಳಂತ ಹೇಳಿ ತಂದೆ ತಾಯಿಗಳ ಪ್ರತಿ, ಗುರು ಪರಮಾತ್ಮನ ಪ್ರತಿ ನಾವು ಕೃತಜ್ಞತೆ ಭಾವವನ್ನು ತಾಳಿದಾಗ ನಮ್ಮಲ್ಲಿ ಅಹಂಕಾರ ದಿನದಿಂದ ಕಡಿಮೆ ಆಗ್ತಾ ಹೋಗ್ತದೆ. ಈ ರೀತಿ ಕಡಿಮೆ ಆಗಿ ನಮ್ಮಲ್ಲಿ ಆಂತರಿಕವಾಗಿಯೂ ಆನಂದ ಪ್ರಾಪ್ತಿ ಆಗ್ತದೆ ಮತ್ತು ಬಾಹ್ಯವಾಗಿಯೂ ಆನಂದ ಪ್ರಾಪ್ತಿಯಾಗ್ತದೆ. ಇದು ಕೇವಲ ಯಮ ಮತ್ತು ನಿಯಮದ ಉಲ್ಲೇಖವೇ. ಇಷ್ಟು ಕೇವಲ ನನ್ನ ಅನುಭೂತಿ ಬಂದಿರತಕ್ಕಂಥ ಮಾತನ್ನು ನಾನು ಇಂದು ನಿಮ್ಮ ಜೊತೆ ಚರ್ಚೆ ಮಾಡಿದೆ. ಇನ್ನೂ ಇದರ ಬಗ್ಗೆ ಇನ್ನೂ ಒಂದಿನ ಕೂಡ ಮಾತನಾಡಬಹುದು. ಬೇರೆ ಬೇರೆ ಶಾಸ್ತ್ರಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಈ ಯಮ ಮತ್ತು ನಿಯಮದ ಕುರಿತು ಏನನ್ನು ಹೇಳಿದ್ದಾರೆ ಅಂತೇಳಿ. ಹಾಗಾಗಿ ಈ ಯಮ ಮತ್ತು ನಿಯಮವನ್ನು ಒಬ್ಬ ಡಿಸಿಪ್ಲಿನ್ ಇರ್ತಕ್ಕಂಥ ವ್ಯಕ್ತಿ ನಾವು ಪಾಲನೆ ಮಾಡಿದರೆ ನಾವು ಜೀವನವನ್ನು ಉತ್ತುಂಗಕ್ಕೆ ಏರಿಸಬಹುದು ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ ಗುರುಭ್ಯೋ ನಮಃ.